ಅಣ್ಣ ಮೆಣಸಿನಕಾಯಿ ಎಷ್ಟಣ್ಣ ಕೆಜಿ? 1 kg 20 ರೂಪಾಯಿ. ಅಲ್ಲಿ ನೋಡಿದ್ರೆ 15 ರೂಪಾಯಿ ಕೊಡ್ತಿದ್ದಾರೆ, ನೀವೇನ್ 20 ಅಂತಿದ್ದೀರಾ? ಹೋಗಿ ಅಲ್ಲೇ ತಗೊಳ್ಳಿ. ಏನಣ್ಣ ಕಡಿಮೆ ಮಾಡಿ ಅಂದ್ರೆ ಅಲ್ಲೇ ಹೋಗಿ ಅಂತಿದ್ದೀರಲ್ಲ. ದೀಪಾ, ಇಟ್ಸ್ ಜಸ್ಟ್ 20 rupees. ಇಟ್ಸ್ ಓಕೆ, ಇಲ್ಲೇ ತಗೋ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಪೈನಾಪಲ್ ಬೇಕಾ? ಬೇಡ. ಇದು ಇದು ಹಾಕು. ಮಾವಿನಕಾಯಿ. ಯಾರಾದ್ರೂ ಮಾವಿನಕಾಯಿ ತಗೋತಾರ? ಹಣ್ಣು ತಾನೇ ತಗೋಬೇಕು. ಹೌದಾ? ಬಾಳೆಹಣ್ಣು ಬೇಕು, ಇಡು, ಆಮೇಲೆ ತಗೊಳ್ಳೋಣ. ಏ ಸಾಕು ಬಿಡು, ಇಡು ವಾಪಸ್ಸು. ಸಾಕು. ಸಾಕಾ? ಬಾ. ದೀಪು 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 ದೀಪು, ಐ ಲವ್ ಯು ದೀಪಾ. ವಿನಯ್ ಎಲ್ಲ ನೋಡ್ತಿದ್ದಾರೆ. ನೋಡಿದ್ರೆ ಏನು? ಐ ಲವ್ ಯು. ನಮ್ಮ ಹುಡುಗಿಗೆ ನಾನು ರೋಸ್ ಕೊಡೋದಕ್ಕೆ ಯಾರು ನೋಡಿದ್ರೇನಂತೆ? ಐ ಲವ್ ಯು ದೀಪಾ. ಥ್ಯಾಂಕ್ ಯು. ಟೊಮೊಟೊ ಆರ್ಸಂಗಿಲ್ಲಮ್ಮ. ಏ ಸುಮ್ನೆ ಇರಿ ಅಣ್ಣ, ನೀವು ಕೇಳ್ದಷ್ಟು ಕೊಡ್ತಿದ್ದೀನಿ ತಾನೆ. ನನಗೆ 5 kg ಬೇಕು, ನಾನು ಆರ್ಸೆ ತಗೊಳ್ಳೋದು. ಏ ದೀಪಾ, ನೀನೇನೆ ಇಷ್ಟೊಂದು ಜಗಳ ಗಂಟಿ? ಸುಮ್ಮನೆ ಇರು, ನಿನಗೆ ಗೊತ್ತಾಗಲ್ಲ. ದೀಪಾ, ನಾನು ಆರಿಸ್ಕೊಡ್ಲಾ? ಏ ಈ ತರಕಾರಿ ಆರ್ಸೋದಕ್ಕೆ ಬರೋದಿಲ್ಲ, ಸುಮ್ಮನೆ ಇರೋ, ನಾನು ತಗೊಂತೀನಿ. ಚೆನ್ನಾಗಿರೋದು ನೋಡ್ ಹಾಕು. ಎಲ್ಲ ಚೆನ್ನಾಗಿ ಐತಲ್ಲ ದೀಪಾ, ಹಾಕಿರೋದನ್ನೆಲ್ಲ ಎತ್ತು ವಾಪಸ್ ಹಾಕ್ತಿದ್ಯಾ? ಏನಪ್ಪ ನೀವಿಬ್ರು ಮದುವೆ ಮಾಡ್ಕೊತಾ ಇದ್ದೀರಾ? ಅಣ್ಣ ಏನ್ ಕರೆಕ್ಟ್ ಆಗಿ ಹೇಳ್ದೆ ಅಣ್ಣ. ನೋಡ್ದ ದೀಪಾ, ನೋಡ್ದ ನಮ್ಮಿಬ್ಬರು ಜೋಡಿ ಸಕ್ಕದಾಗಿದೆ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅಣ್ಣ ನಿಂಗೆ ಗೊತ್ತಾಯ್ತು? ನೋಡಿದ್ರೆ ಗೊತ್ತಾಗುತ್ತೆ. ಹೆಂಡ್ರಿಗೆ ಇಷ್ಟ ಆಗ್ಬೇಕು ಅಂದ್ರೆ ತರಕಾರಿ ಆರ್ಸೋದು ಕಲಿಬೇಕು. ಒಳ್ಳೆ ತರಕಾರಿ ತಗೊಂಡು ಮನೆ ಕೊಟ್ರೆ ಪ್ರೀತಿ ಜಾಸ್ತಿ ಆಗುತ್ತೆ ಅಲ್ವೇನಮ್ಮ? ಇದನ್ನೆಲ್ಲ ಚೆನ್ನಾಗಿ ಮಾತಾಡ್ತೀರಾ, ಕಡಿಮೆ ಮಾಡಿ ಅಂದ್ರೆ ಮಾತ್ರ ಮಾಡಲ್ಲ. ತಗೊಳ್ಳಿ, ಹಾಕೊಡೋಣ. ಹಾಕಿ. ಎಷ್ಟಾಯ್ತಣ್ಣ? 50. ಎಲ್ಲ ಸೇರಿ 150. ಕಾಯಿಗೆ 50. ಕಾಯಿ 150? ಧ್ರುವರೇ, ಬೇರೆ ಅಂಗಡಿಲಿ ಕಮ್ಮಿಗೆ ಸಿಗತ್ತಲ್ವಾ? ಪರವಾಗಿಲ್ಲ ಅಲ್ಲ, ಬೇರೆ ಅಂಗಡಿಲಿ 100 ರೂಪಾಯಿ ಅಷ್ಟೇ. ಇದನ್ನೆಲ್ಲ ಇಟ್ಕೊಂಡ್ಲಿ, ಬ್ಯಾಗ್ ಬೇರೆ ಫುಲ್ ಆಗಿದೆ. ತಗೊಂಡ್ ತಲೆ ಮೇಲೆ ಇಟ್ಕೋ. ಇವಾಗ ಕರೆಕ್ಟ್ ಆಗಿದೆ ನೋಡು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಹೌದಮ್ಮ, ಹೌದು. ಇದಕ್ಕೆ ನಾ ಮಾರ್ಕೆಟ್ ಕರ್ಕೊಂಬಂದೆ ನನ್ನ. ಎಲ್ಲ ಗೊತ್ತಿರ್ಬೇಕು ಅಂತ ಅಣ್ಣ ಹೇಳಲಿಲ್ವಾ? ಮದ್ವೆ ಆದ್ಮೇಲೆ ಎಲ್ಲ ನನ್ನ ಕೈಯಲ್ಲೇ ಇರುತ್ತೆ. ನಾನು ಏನ್ ಬರ್ದು ಕೊಡ್ತೀನೋ ಅದನ್ನೆಲ್ಲ ತಗೊಂಡ್ ಬರ್ಬೇಕು. ಸರಿ ಸರಿ, ಅದ್ ಸರಿ. ನೀನ್ ದಿನ ಮಾರ್ಕೆಟ್ಗೆ ಬರ್ತೀಯಾ? ಯಾಕೆ? ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ, ಅದಕ್ಕೆ. ಡೈಲಿ ಕಾಲೇಜ್ಗೆ ಪಿಕಪ್ ಡ್ರಾಪು ನೀನೇ ತಾನೇ ಮಾಡೋದು. ಯಾವ್ದು? ಅದೇ ಮನೆಯಿಂದ ಕಾಲೇಜ್ಗೆ, ಕಾಲೇಜಿಂದ ಮನೆಗೆ ಕರ್ಕೊಂಡು ಹೋಗ್ತೀನಲ್ಲ, ಅದನ್ನ. ಅಣ್ಣ, ಸುಮಂಗಲಿ ಪೂಜೆಗೆ ಐಟಮ್ಗಳು ಸಿಗತ್ತಾ? ಅವಾಗ ನಾನು ಕ್ಯಾಬ್ ಡ್ರೈವರ್ ಆಗಿರ್ತೀನಿ. ಈ ತರ ಟೈಮ್ ಸ್ಪೆಂಡ್ ಮಾಡಕ್ಕೆ ಚಾನ್ಸ್ ಎಲ್ಲಿ ಸಿಗುತ್ತೆ ಹೇಳು? ಈ ತರ ಟೈಮ್ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೇಳ್ತೀನಿ, ಮುಂದೆ ಎಲ್ಲದಕ್ಕೂ ನೀನೇ ಬರುವಂತೆ. ಕುಂಬಳಕಾಯಿನ ತಲೆ ಮೇಲೆ ಇಟ್ಕೊಂಡು ಹೊರಡುವಂತೆ. ಸರಿ ಸರಿ ಸರಿ, ಬಾ, ತಲೆ ಮೇಲೆ ಇಟ್ಕೊ ಹೋಗೋಣ. ಧ್ರುವರೇ, ಆಮೇಲೆ ಸೀರೆ ತಗೋಬೇಕು. ಹೌದಾ? ಸರಿ ಬನ್ನಿ.